ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಡೈಲಿ ರೊಟೀನು. ಮಾರ್ನಿಂಗ್ ಎದ್ದರೆ ಗೊತ್ತಲ್ವ, ಮಕ್ಕಳನ್ನ ರೆಡಿ ಮಾಡು, ಸ್ಕೂಲಿಗೆ ಕಳಿಸು, ಕಾಲೇಜಿಗೆ ಕಳಿಸು, ಅವ್ರಿಗೆ ಲಂಚ್ ಬ್ಯಾಗ್ ಪ್ಯಾಕ್ ಮಾಡು, ಸ್ಕೂಲ್ಗೆ ಏನು ಬೇಕು ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತಾರೆ. ಅದರಲ್ಲೇ ನಮ್ಮದು ರೊಟೀನ್. ಬೆಳಗ್ಗೆ ಅಂತೂ 8 o'clockವರೆಗೂ ಅದೇ ನಮ್ಮ ರೊಟೀನ್ ಆಗಿರುತ್ತೆ. ನನ್ನದಂತೂ 8:30ವರೆಗೂ ಸೇಮ್ ರೊಟೀನ್ ಇರುತ್ತೆ. ಅದಾದಮೇಲೆ ನನ್ನದು ರೆಗ್ಯುಲರ್ ರೊಟೀನಿಗೆ ಬರ್ತೀನಿ. ಸೊ ನನ್ನ ಮಗಳು ರೆಡಿ ಆದಳು, ನನ್ನ ಮಗನೂ ರೆಡಿ ಆದ. ನನ್ನ ಮಗಳಂತೂ ಕಾಲೇಜ್ಗೆ ಹೊರಟಳು. ಅವಳದು ರೆಕಾರ್ಡ್ಸು, ಬುಕ್ಸು ತುಂಬ ಹೆವಿ ಇರುತ್ತೆ. ಬಟ್ ಆದರೂ ತೊಗೊಂಡು ಹೋಗಲೇಬೇಕಲ್ಲ. ಆಮೇಲೆ ನನ್ನ ಮಗನೂ ಹೊರಟ. ಅವರಿಬ್ಬರನ್ನೂ ಕಳಿಸ್ಬಿಟ್ಟು ನಾನು ಸ್ವಲ್ಪ ಕಾಫಿ ಮಾಡಿಕೊಂಡು ಟಿಫನ್ ತೊಗೊಂಡು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ತಿಂದ್ಬಿಟ್ಟು ಆಮೇಲಿಂದ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ. ಬೆಳಗ್ಗೆನೇ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡಿರ್ತೀನಿ, ಮನೆ ಕೆಲಸನ. ಹಾಗಾಗಿ ನನಗೆ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಮಿಕ್ಕಿದ ಕೆಲಸನ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ತಿಂದಿದ್ದಾಯಿತು, ಇನ್ನೂ ಸ್ವಲ್ಪ ಬಟ್ಟೆ ಇತ್ತು. ಆ್ಯಕ್ಚುಲಿ ನಾನು ಆ ಮಧ್ಯ ಗ್ಯಾಪಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಡಿರೋದು ವಿಡಿಯೋ ಮಾಡ್ಕೊಂಡಿಲ್ಲ. ಆಮೇಲೆ ನನ್ನ ಮಗ ಬಂದ. ನನ್ನ ಮಗನೂ ನಾನು ಇಬ್ಬರು ಮೇಲೆ ಹೋಗಿ ಬಟ್ಟೆ ತೊಗೊಂಡು ಇವತ್ತು ಹಾಕಿದ ಬಟ್ಟೆನ ಹಂಗೆ ಒಣಗಾಕ್ಬಿಟ್ಟು ಬರೋಣ ಅಂತ ಹೋಗಿ. ವೆದರ್ ಅಂತೂ ನಿಜವಾಗ್ಲೂ ಹೆಂಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಮಳೆ ಮೋಡ ಥರ ಇತ್ತು, ಮಳೆ ಹನಿ ಬೀಳ್ತಿತ್ತು ಚಿಕ್ಕ ಚಿಕ್ಕದಾಗಿ. ಬಟ್ ಏನು ಅಂದರೆ ಒಗೆದು ಬಿಟ್ಟಿದ್ದೀವಿ, ಅದನ್ನು ಈಗ ಮನೆಯಲ್ಲೇ ಇಟ್ಕೊಂಡ್ರೂ ಸ್ಮೆಲ್ ಬರುತ್ತೆ. ಸ್ವಲ್ಪ ಆದರೆ ಒಳಗಡೆ ಎಲ್ಲಾದರೂ ಒಣಗಾಕ್ಬಿಡ್ಬೋದು. ಸ್ವಲ್ಪ ಜಾಸ್ತಿನೇ ಇತ್ತು. ಈಗ ನಾನು ಮನೇಲಿ ಇಟ್ಕೊಂಡ್ರೂ ಅದು ಸ್ಮೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಈಗಿರೋ ವೆದರಲ್ಲಿ ಹೆಂಗೆ ಅಂದರೆ ಮೋಡ ಇರುತ್ತೆ, ಬಟ್ 2 ಹನಿನೂ ಬೀಳುತ್ತೆ, ಬಟ್ ಮಳೆ ಅಂತೂ ಜೋರಾಗಿ ಬರಲ್ಲ. ಅದೊಂದೇ ಧೈರ್ಯದ ಮೇಲೆ ಹೋಗ್ಬಿಟ್ಟು ಬಂದೆ. ಆಷಾಢದ ಗಾಳಿ ಹೆಂಗೆ ಗಾಳಿ ಬೀಸ್ತಿತ್ತು ಅಂದರೆ, ಆಷಾಢ ಗಾಳಿ ಅಂತಾರಲ್ವ, ಅದು ಸಿಕ್ಕಾಪಟ್ಟೆ ಗಾಳಿ ಬೀಸ್ತಿತ್ತು. ಕ್ಲಿಪ್ಪಿಲ್ಲ ಅಂದರೆ ಬಟ್ಟೆ ಅಂತೂ ಎಲ್ಲ ಕೆಳಗಡೆನೇ ಇರುತ್ತೆ. ನೀಟಾಗಿ ಎಲ್ಲ ಒಣಗಾಕ್ಬಿಟ್ಟು ಕ್ಲಿಪ್ ಹಾಕ್ಬಿಟ್ಟು ಬಂದ್ವಿ. ನಿಜವಾಗ್ಲೂ ಹೆಣ್ಮಕ್ಳ ಜೀವನ ಎಷ್ಟು ಕಷ್ಟ ಅಲ್ವಾ ಅಂದ್ಕೋತೀವಿ. ಏನು ಬಿಡು, ಏನಿರುತ್ತೆ ಅಂತ ಅಂದ್ಕೋತಾರೆ. ಬಟ್ ನಿಜವಾಗ್ಲೂ ತುಂಬ ಕಷ್ಟ ಇರುತ್ತೆ. ಅದು ಅವತ್ತಿಂದು ಅದರ ನೆಕ್ಸ್ಟ್ ಡೇ ಇದು. ಆ್ಯಕ್ಚುಲಿ ನಾನು ಅದಾದಮೇಲೆ ವಿಡಿಯೋನ ಮಾಡಿಲ್ಲ, ಕಂಟಿನ್ಯೂ ಮಾಡಿಲ್ಲ. ಸೊ ಇದು ನೆಕ್ಸ್ಟ್ ಡೇದು ಹಂಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಮಾರ್ನಿಂಗ್ ಎದ್ದು ಆಮ್ಲ ಜ್ಯೂಸ್ ಕುಡಿತೀವಿ, ನಾನು, ನನ್ನ ಮಗಳು, ನಮ್ಮ ಹಸ್ಬೆಂಡ್ 3 ಜನ. ಸ್ವಲ್ಪ ಹೆಸರು ಕಾಳು ಮೊಳಕೆ ಕಟ್ಟಿದ್ದು ಸ್ವಲ್ಪ ಲೈಟಾಗಿ ಉರಿತೀನಿ, ಅಂದರೆ ಹಸಿ ವಾಸನೆ ಒಂಚೂರು ಅದು ಫ್ಲೇವರ್ ಚೇಂಜ್ ಆಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಒಂದೇ ಒಂದು ಚಿಟಿಕೆ ಅದನ್ನು ಹುರಿದ್ಬಿಟ್ಟು ಎಲ್ಲಿಗೆ ಅಲ್ಲಿಂದ. ಮತ್ತು ನಾನು ಸ್ವಲ್ಪ ಕೆಲಸ ಇತ್ತು ಅಂತ ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ. ಏನು ತಿನ್ನಕ್ಕೆ ಗೊತ್ತಲ್ಲ, ಜಾನು ಗೊತ್ತಿಲ್ಲ. ಬಟ್ ಇವಳು ಜಾನು ನನ್ನ ತಂಗಿ ಮಗಳು, ಅಂದರೆ ನಮ್ಮ ಅತ್ತೆ ಮಗನ ಮಗಳು. ಇವಳು ಎಷ್ಟು ಮುದ್ದು ಮಾತುಗಳು ಅಂದರೆ ಕೇಳಿಸ್ಕೊಳ್ಳಿ ನೀವು ಹೆಂಗಿದೆ ಅಂತ. ಯಾರ ಮನೇಲಿ ಇದೆಯಾ ನೀನೀಗ? ಐಸ್ ಕ್ರೀಮ್ ತಿನ್ನಕ್ಕೆ ಯಾರ ಮನೇಲಿ ಇದೆಯಾ? ಈಗ ಹೊರಗಡೆ ಹೋಗಬೇಕು ಅಂತ ಅವಳಿದು ಹೇಳು. ಸೊ ದೊಡ್ಡಪ್ಪ ಹೇಳು, ಯಾರ ಮನೇಲಿ ಇದೆಯಾ ಅಂತ ಹೇಳು. ದೊಡ್ಡಪ್ಪಂಗೆ ಹೇಳಕ್ಕಾಗಲ್ಲ, ಏನಾದರೂ ಒಂದು ಹೊರಗಡೆ ಹೋಗಿ ತಗೊಂಡು ಮತ್ತೆ ಕೊಡ್ಸಲ್ಲ ಅವಾಗ ದೊಡ್ಡಪ್ಪ ನಿಮ್ಮಲ್ಲಿ ಅಂತ ಇಷ್ಟ ಆಗುತ್ತೆ. ಆಮೇಲೆ ನನ್ನ ಮಗನ ಕರೆದ್ವಿ. ಅವನು ಆಲ್ರೆಡಿ ಅಲ್ಲಿ ಆಫರ್ ಇರೋದು ಗೊತ್ತು, ಕೇಕ್ ಅಂಗಡಿ ಓಪನ್ ಆಗಿದ್ದಾಗೆ ಅವನು ಬರಲ್ಲ ಅಂತ. ನಾವು 3 ಜನ ಹೊರಟಿದ್ದೀವಿ. ಎಲ್ಲ ಹೋಗ್ತಿರೋದು ಜಾನು? ಎಲ್ಲ ಹೋಗ್ತಿದ್ದೀವಿ? ಏನಕ್ಕೆ? ಸುಮ್ಮನೆ ಇದೆ ನಿಂಗೆ ಕುರ್ಕುರೆ ಬೇಕಾ? ಕೇಕ್ ಬೇಡವಾ? ಯಾಕೆ? ತಿನ್ಬೇಕಪ್ಪ. ನೋಡು ಜಡೆ ನೋಡು. ಯಾರಿಗೆ ಕೊಟ್ಟು ಬಂದೆ? ಏನಕ್ಕೆ ಕೊಟ್ಟು ಬಂದೆ? ನಿನ್ನ ಕೂದಲು ಜೇಜಿಗೆ ಕೊಟ್ಟು ಬಂದ? ಏನಕ್ಕೆ ಕೊಟ್ಟೆ ಜೇಜಿಗೆ? ಸುಮ್ಮನೆ ಕಟ್ಟು ಮಾತಾ. ನಿಂದು ಯಾರು ಹ್ಯಾಪಿ ಬರ್ಡೇ? ಯಾವಾಗ? ಎಷ್ಟೊತ್ತಿಗೆ? 3 ಗಂಟೆಗೆ. ಹ್ಯಾಪಿ ಬರ್ಡೇ ಟು ಯು ಅನ್ಬೇಕಾ? ಅಷ್ಟೇನಾ ತಿನ್ನೋದು?
ಫೈನಲಿ ಹೆಂಗೈತಮ್ಮ ಪಾನಿಪುರಿ ತಂದ್ಕೊಂಡು ತಿಂದ್ವಿ. ಹಾಂ ಅವಳಿಗೆ ಜನು ಇಷ್ಟ ಅಂತ ಹೆಂಗೈತೆ ಪಾನಿಪುರಿ? ಕೇಳಿದ್ದು ನನಗೆ ಪಾನಿಪುರಿ ಬೇಕು ಅಂತ. ಅದಕ್ಕೋಸ್ಕರ ಅವಳಿಗೆ ರೋಡಲ್ಲಿ ತಿನ್ಸೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಮನೆಗೆ ತಂದುಬಿಟ್ಟು ನಾವು ಅವಳ ಜೊತೆ ಕುತ್ಕೊಂಡು ತಿಂತಾ ಇದ್ದೀವಿ. ಮಕ್ಕಳು ಮಾತು ದೇವರು ಆಡಿಸ್ತಿರ್ತಾರಲ್ವ, ಎಷ್ಟು ಖುಷಿ ಅನಿಸುತ್ತಲ್ವ. ಇದಾಗಿತ್ತು ಇವತ್ತಿನ ವ್ಲಾಗು. ಥ್ಯಾಂಕ್ ಯು.